ಸ್ನೇಹಿತರು ಎಷ್ಟೊತ್ತು ನಿನ್ನ ಸಂಗಡ ಇರ್ತಾರೆ? 1 ಅವರ್ 2 ಅವರ್ 3 ಅವರ್ ಇರ್ತಾರೆ. ಅದಿಷ್ಟಾದ್ಮೇಲೆ ಏನು ಮಾಡ್ತಾರೆ? ನೀ ಎಷ್ಟು ದುಡ್ಡು ಖರ್ಚು ಮಾಡಿದ್ರು, ಎಷ್ಟು ತಿನ್ನಿಸಿದ್ರು ಕೂಡ ಅವ್ರು ಏನು ಮಾಡ್ತಾರೆ? ನಿನ್ನ ಬಿಟ್ಟು ಹೋಗ್ತಾರೆ ಅವರು. ಆಮೇಲೆ ನೀನು ಮತ್ತೆ ಒಬ್ಬನೇ ಒಂಟಿ ಆಗ್ತೀಯ. ನೋಡಿ, ಆಕಾಶದಲ್ಲಿ ಎಗರಾಡೋ ಪಕ್ಷಿಗೆ ರೆಕ್ಕೆಗಳಿಲ್ಲ ಅಂದರೆ ಅದು ಆಕಾಶದಲ್ಲಿ ಎಗರಾಡೋಕ್ಕಾಗಲ್ಲ. ನೀರಲ್ಲಿ ಮೀನು ಇರಿದಿದ್ದರೆ ಆ ದಡದ ಮೇಲೆ ಬಂದರೆ ಅದು ನೀನು ಬದುಕೋಕ್ಕಾಗಲ್ಲ. ಅದೇ ರೀತಿಯಾಗಿ ನಾನು ನಿತ್ಯ ಜೀವ ನಾನು ಬದುಕಬೇಕಾದ್ರೆ ನನ್ನೊಳಗಡೆ ಯಾರಿರಬೇಕು? ಯೇಸು ಕ್ರಿಸ್ತನಿರಬೇಕು. ದೇವರಿಗೆ ಮಹಿಮೆ ಉಂಟಾಗಲಿ. ಅದಕ್ಕೆ ಒಂದು ಸಂದೇಶ ಬರುತ್ತೆ. ದೇವ್ರ ವಾಕ್ಯ ಹೇಳುತ್ತೆ, ಮೋಶೆ ಇಸ್ರಾಯೇಲ್ ಜನರನ್ನು 6 ಲಕ್ಷ ಜನರನ್ನು ನಡೆಸ್ಕೊಂಡು ಬರ್ತಾನೆ. ವಾಗ್ದಾನ ದೇಶಕ್ಕೆ ಬಂದಾಗ ಮಧ್ಯದಲ್ಲಿ ಮೋಶೆ ಭೂಯಾತ್ರೆ ಮುಗಿಸ್ತಾನೆ. ಅವಾಗ ಇಸ್ರಾಯೇಲ್ ಜನ ಹೆಂಗೆ ನಡೆಸ್ಬೇಕಂತ ಭಯಪಟ್ಟಾಗ ದೇವರಲ್ಲಿ ಆ ಮೋಶೆ ಸಂಗಡಿದ್ದಂಥ ಶಿಷ್ಯನೇ ಎಬ್ಬಿಸ್ತಾನೆ. ಯಾರನ್ನ? ಯೆಹೋಶುವ ಎದ್ದಳು, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಮೋಶೆಗೆ ಯಾವ ಥರ ನಾನು ಸಂಗಡವಾಗಿದ್ದು ನಡೆಸಿದ್ದೇನೆ, ಅದೇ ರೀತಿ ನಿನ್ನ ಸಂಗಡವಾಗಿದ್ದು ನಡೆಸುತ್ತೇನೆ. ಎಡಕ್ಕಾಗಲಿ ಬಲಕ್ಕಾಗಲಿ ನೋಡಬೇಡ, ದಿಗ್ಗಮೆಗೊಳ್ಳಬೇಡ, ಭಯಪಡಬೇಡ.